ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡ್ರೆಸ್ ಮೆಷರ್ಮೆಂಟ್ನ ಯಾವ ಥರ ತೊಗೊಳ್ಳೋದು ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನಿಮಗೆ ಪರ್ಫೆಕ್ಟ್ ಆಗಿ ಆಗುವಂಥ ಡ್ರೆಸ್ನ ನೀವು ಮೆಷರ್ಮೆಂಟ್ ತೊಗೊಳ್ಳೋದಕ್ಕೆ ಇಟ್ಕೋಬೇಕಾಗುತ್ತೆ. ಸೊ ಫಸ್ಟ್ ನಮಗೆ ಮೆಷರ್ಮೆಂಟ್ ತೊಗೊಳ್ಳುವಾಗ ಏನೇನು ಬೇಕು ಅಂತ ಅಂದರೆ ಟೋಟಲ್ ಬಾಡಿ ಲೆಂತ್ ಬೇಕಾಗುತ್ತೆ. ಅಂದರೆ ಬಾಡಿ ಉದ್ದ, ಶೋಲ್ಡರು ಅಂದರೆ ಭುಜದ ಅಗಲ, ನೆಕ್ ಬ್ರಾಡ್ ಅಂದರೆ ನೆಕ್ ಕುತ್ತಿಗೆ ಅಗಲ, ನೆಕ್ ಡೀಪು ಕುತ್ತಿಗೆ ಉದ್ದ, ಆರ್ಮ್ ಹೋಲ್ ಲೆಂತ್, ಕಂಕುಳು ಉದ್ದ, ವೇಸ್ಟ್ ರೌಂಡ್ ಲೆಂತ್ ಅಂದರೆ ಸೊಂಟದ ಉದ್ದ, ಚೆಸ್ಟ್ ರೌಂಡು ಎದೆ ಸುತ್ತಳತೆ, ವೇಸ್ಟ್ ರೌಂಡು ಸೊಂಟದ ಸುತ್ತಳತೆ, ಹಿಪ್ ಲೆಂತ್, ಹಿಪ್ ರೌಂಡು, ಬಾಟಮ್ ರೌಂಡು ಅಂದರೆ ನಮ್ಗೆ ಏನು ಕೆಳಗಡೆ ಇರುತ್ತಲ್ಲ, ಸೊ ಅದನ್ನು ಬಾಟಮ್ ರೌಂಡು ಅಂತ ಹೇಳ್ತೀವಿ. ಸೊ ಇಷ್ಟು ನಿಮಗೆ ಒಂದು ಡ್ರೆಸ್ನ ಸ್ಟಿಚ್ ಮಾಡುವಾಗ ಇಷ್ಟು ಮೆಷರ್ಮೆಂಟು ಕಂಪಲ್ಸರಿ ಬೇಕಾಗುತ್ತೆ. ಸ್ಲೀವ್ಸ್ ಮೆಷರ್ಮೆಂಟ್ನ ನಾನು ಇಲ್ಲಿ ಬರಿತಾ ಇಲ್ಲ, ನಾನು ಸ್ಲೀವ್ಸ್ ನಿಮಗೆ ಸೆಪರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಫಸ್ಟ್ಲಿ ಪರ್ಫೆಕ್ಟ್ ಆಗೋ ಅಂತ ಡ್ರೆಸ್ನ ಒಂದು ನೀವು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಹೇಗೆ ಮೆಷರ್ಮೆಂಟ್ ತಗೊಳ್ಳೋದು ಅಂತ ಅಂದರೆ ಡ್ರೆಸ್ ಮೆಷರ್ಮೆಂಟ್ನ ಫಸ್ಟ್ ಬಾಡಿ ಉದ್ದ ನಮಗೆ ಲೆಂತ್ ಎಷ್ಟು ಬೇಕು ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಟೋಟಲ್ ಲೆಂತು ಇಲ್ಲಿ ಏನು ಭುಜ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಅಂದರೆ ಏನು ಶೋಲ್ಡರ್ ಇಲ್ಲಿ ಸ್ಟಿಚ್ ಮಾಡಿರ್ತಾರೆ ಅಲ್ಲಿಂದ ನಾವು ಟೋಟಲ್ ಲೆಂತ್ನ ತಗೋಬೇಕು. ಸೊ ಡಿಪೆಂಡ್ಸ್, ನಿಮಗೆ ಆ ಡ್ರೆಸ್ ಏನು ಲೆಂತ್ ಇದೆ ಅಷ್ಟೇ ತಗೋಬೇಕು ಅಂತೇನಿಲ್ಲ. ನಿಮಗೆ ಜಾಸ್ತಿ ಲೆಂತ್ ಬೇಕು ಅಂದರೆ ಲೆಂತ್ನ ಜಾಸ್ತಿನೂ ಮಾಡ್ಕೋಬಹುದು. ಬೇಡ ನನಗೆ ಲೆಂತ್ ಸ್ವಲ್ಪ ತುಂಬಾ ಉದ್ದ ಬೇಡ, ನನಗೆ ಶಾರ್ಟ್ ಬೇಕು ಅಂತಂದ್ರೆ ಶಾರ್ಟ್ ಆಗಿ ಕೂಡ ತಗೋಬಹುದು. ಈ ಡ್ರೆಸ್ನ ಲೆಂತ್ ಟೋಟಲ್ 44.5 ಅಂದರೆ 14.5 ಲೆಂತ್ ಇದೆ ಟೋಟಲು. ಸೊ ಇವಾಗ ಕೆಳಗಡೆ ಮಡ್ಚೋದಕ್ಕೆ 1 ಇಂಚ್ ಬೇಕಾಗುತ್ತೆ, ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬೇಕಾಗುತ್ತೆ. 44.5 ಪ್ಲಸ್ 1.5 ಇಂಚಸ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಸೊ 44 ಪ್ಲಸ್ 1.5 ಇಂಚು, 1 ಇಂಚು ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ, ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೆ. ಸೊ ಟೋಟಲ್ ನಮಗೆ 44 ಇಂಚಸ್ ಸಿಗುತ್ತೆ. 44.5 ಟೋಟಲ್ ಲೆಂತ್ ಪ್ಲಸ್ 1.5 ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಶೋಲ್ಡರ್ ಬೇಕು ನಮಗೆ. ಟೋಟಲ್ ಬಾಡಿ ಉದ್ದ ಆದಮೇಲೆ ಶೋಲ್ಡರ್ ಬೇಕು. ಶೋಲ್ಡರ್ಗೆ ನಮಗೆ ಯೂಶಲ್ ಆಗಿ ಡ್ರೆಸ್ ಸ್ಟಿಚ್ ಮಾಡುವಾಗ ಯೂಶಲ್ ಆಗಿ ನೀವು 7 ಇಂಚಸ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಎನಿ ಸೈಜು 7 ಇಂಚಸ್ ತಗೋಬೇಕು ಶೋಲ್ಡರ್. ಆವಾಗ ನಮಗೆ ಇಲ್ಲೇನಿದೆ ಶೋಲ್ಡರ್ ಏನು ಮಿಕ್ಕಿದೆ ಇದು ನಮಗೆ ನೀಟಾಗಿ ಶೋಲ್ಡರ್ ಮೇಲೆ ಪ್ಲೇಸ್ ಆಗುತ್ತೆ. ಸೊ ನೀಟಾಗಿ ಡ್ರೆಸ್ ಲುಕ್ ಕಾಣಿಸುತ್ತೆ. 6.5 ಆ ಥರ ಎಲ್ಲ ಕಡಿಮೆ ತಗೊಂಡ್ರೆ ಸ್ವಲ್ಪ ಇಲ್ಲೇನಿದೆ ಈ ಬ್ರಾಡ್ ನಮಗೆ ಕಡಿಮೆ ಆಗುತ್ತೆ. ಸೊ ಅಷ್ಟು ಲುಕ್ ಆಗಿ ಕಾಣಿಸೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ನೀವು 7 ತಗೊಂಡ್ರೆ ಎವ್ರಿ ಡ್ರೆಸ್ಗೆ ಎನಫ್. ಸೊ ಟೋಟಲ್ ಎನಿ ಸೈಜ್ 7 ಇಂಚಸ್ ತಗೋಬೇಕು. ನಾಟ್ ಕಿಡ್ಸು, ದೊಡ್ಡವ್ರಿಗೆ ಮಾತ್ರ ಹೇಳ್ತಾ ಇರೋದು. ಸೊ ಟೋಟಲ್ ಶೋಲ್ಡರ್ ಬಂದು 7 ಇಂಚಸ್. ನೆಕ್ ಬ್ರಾಡ್ ಯೂಶಲ್ ಆಗಿ 2.5 ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ನೆಕ್ ಡೀಪ್ ಕೊಡ್ತಾ ಇಲ್ಲ, ನನಗೆ ಬೋಟ್ ನೆಕ್ ಬೇಕು ಅಂತ ಅನ್ನುವಾಗ ಮಾತ್ರ ನೆಕ್ ಬ್ರಾಡ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. 3.5 4 ಇಲ್ಲಿವರೆಗೂ ಮಾಡ್ಕೋಬಹುದು ನೀವು. ಇದು ಯಾವುದಕ್ಕೆ ಅಪ್ಲಿಕೇಬಲ್ ಅಂತ ಅಂದ್ರೆ, ಇನ್ ಕೇಸ್ ನೀವು ಬೋಟ್ ನೆಕ್ ನ ಸ್ಟಿಚ್ ಮಾಡ್ತಿದ್ದೀನಿ ಅಂದ್ರೆ ಮಾತ್ರ ಇಲ್ಲಿ ನೆಕ್ ಬ್ರಾಡ್ ಅಲ್ಲಿ ಡಿಫರೆನ್ಸ್ ಬರುತ್ತೆ, ನೆಕ್ ಡೀಪ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ನಾರ್ಮಲ್ ಡ್ರೆಸ್ಸ್ಗೆಲ್ಲ ನೀವು ನಾರ್ಮಲ್ ರೌಂಡ್ ಶೇಪ್ ಆರ್ ಬಾಕ್ಸ್ ಶೇಪ್ ಎನಿ ಶೇಪ್ ನೀವು ಕೊಡ್ತಾ ಇದೀನಿ ಅಂತಂದ್ರೆ ನಿಮಗೆ 2.5 ನೆಕ್ ಬ್ರಾಡ್, ನೆಕ್ ಡೀಪು ಬೇಸ್ಡ್ ಆನ್ ನೀವು ಎಷ್ಟು ಡೀಪ್ ಹಾಕೋತೀರಾ ಅದ್ರ ಮೇಲೆ. ಸೊ ಈ ಡ್ರೆಸ್ಸಿಗೆ ನೆಕ್ ಬ್ರಾಡು, ಈ ಡ್ರೆಸ್ಸಿಗೆ ಅಂತಲ್ಲ ಡ್ರೆಸ್ಸಿಗೆ ಯೂಶಲ್ ಆಗಿ ನೆಕ್ ಬ್ರಾಡು 2.5 ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಎಕ್ಸೆಲ್ ಸೈಜು, ಎಂ ಸೈಜು, ಎನಿ ಸೈಜು ನೀವು 2.5 ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೆಕ್ ಡೀಪ್. ಈ ಡ್ರೆಸ್ಸಲ್ಲಿ ನೆಕ್ ಡೀಪ್ ಯಾವ ಥರ ತಗೊಳ್ಳೋದು ಅಂದರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲಿ ಏನು ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿಂದ ನೀವು ಎಲ್ ಶೇಪ್ ಆಗಿ ನೀವು ಮಾರ್ಕ್ ಮಾಡಿ ನೋಡ್ಕೋಬೇಕು. ಸೊ ಈ ಥರ ನೋಡಬೇಕು. 5.5 ಇದೆ, ಇಲ್ಲಿ 5.5 ಅಂತಂದ್ರೆ ಸ್ಟಿಚಿಂಗ್ಗೆ 1/2 ಇಂಚಸ್ ಬೇಕು. ಸೊ ಟೋಟಲ್ 6 ಇಂಚಸ್ ತಗೋಬೇಕು. ನೆಕ್ ಡೀಪು ಟೋಟಲ್ 6 ಇಂಚಸ್ ತಗೋಬೇಕು. ನೆಕ್ ಡೀಪು ಟೋಟಲ್ 6 ಇಂಚಸ್. ನಾವು ಟೇಪಲ್ಲಿ ಮೆಜರ್ ಮಾಡಿ ನೋಡಿದಾಗ 5.5 ಬಂತು. ಮೇಲ್ಗಡೆ ಸ್ಟಿಚಿಂಗ್ ಕೂಡ ನಾವು ಕೌಂಟ್ ಮಾಡ್ಕೋಬೇಕು. ಸೊ ಟೋಟಲ್ 6 ಇಂಚಸ್ ತಗೋಬೇಕು. 6.5 7 ಇಂಚ್ವರೆಗೂ ತಗೋಬಹುದು, ಅದಕ್ಕಿಂತ ತೀರ ಕೆಳಗಡೆ ಹೋಗಬಾರ್ದು. ಸೊ ನೆಕ್ಸ್ಟ್ ಆರ್ಮ್ ಹೋಲ್ ಲೆಂತ್ ಸೇಮ್ ನಾವು ಇವಾಗ ಯಾವ ತರ ನೆಕ್ ಡೀಪ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸೇಮ್ ಹಾಗೇನೆ ಆರ್ಮ್ ಹೋಲ್ ಲೆಂತ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಶೋಲ್ಡರ್ ಏನು ಅಟ್ಯಾಚ್ ಆಗಿದೆ ಈ ಶೋಲ್ಡರ್ ಇಂದ ಡೌನ್ ಮಾಡಿ ಎಲ್ ಶೇಪ್ ಆಗಿ ಮಾಡಬೇಕು. ನೋಡಿ, ಈಗ 6.5 ಗೆ ನಾನು ಎಲ್ ಶೇಪ್ ಮಾಡ್ತೀನಿ, ಸ್ವಲ್ಪ ಟೇಪು ಮೇಲ್ಗಡೆ ಹೋಗುತ್ತೆ. ಸೊ ಇದು ರಾಂಗ್. ಸೊ ಇಲ್ಲಿ ಏನು 7 ಇದೆ, 7 ಗೆ ನಾನು ಎಲ್ ಶೇಪ್ ಮಾಡ್ತೀನಿ. ಇವಾಗ ಕರೆಕ್ಟ್ ಆಗಿ ಏನು ಆರ್ಮ್ ಹೋಲ್ ಸ್ಟಿಚ್ ಆಗಿದೆ ಆರ್ಮ್ ಹೋಲ್ಗೆ ಕರೆಕ್ಟ್ ಆಗಿ ಅಟ್ಯಾಚ್ ಆಗ್ತದೆ. ಸೊ ಆರ್ಮ್ ಹೋಲ್ ಲೆಂತ್ ಬಂದು 7 ಇಂಚಸ್. ಈ ಡ್ರೆಸ್ಗೆ ಆರ್ಮ್ ಹೋಲ್ ಲೆಂತ್ 7 ಇಂಚಸ್ ತಗೋಬೇಕು. ಆರ್ಮ್ ಹೋಲ್ ಲೆಂತ್ 7 ಇಂಚಸ್. ನೆಕ್ಸ್ಟ್ ವೇಸ್ಟ್ ಲೆಂತ್ ಅದಕ್ಕಿಂತ ಮುಂಚೆ ನಾನು ಚೆಸ್ಟ್ ಹಾಕೋತೀನಿ. ಫಸ್ಟ್ ಚೆಸ್ಟ್ ನ ಯಾವ ತರ ಹಾಕೋದು ಅಂತ ಹೇಳಿದ್ರೆ ನೀವು 2 ತರ ಕ್ಯಾಲ್ಕುಲೇಟ್ ಮಾಡಬಹುದು. ಟೋಟಲ್ ಚೆಸ್ಟ್ ಆರ್ಮ್ ಹೋಲ್ ಏನು ಎಂಡ್ ಆಗಿದೆ ಸ್ಟಿಚ್, ಆ ಆರ್ಮ್ ಹೋಲ್ ಲೆಂತ್ ಇಂದ ಈ ಆರ್ಮ್ ಹೋಲ್ ವರೆಗೂ ಎಷ್ಟಿದೆ ಅಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ. ಈಗ 20 ಬಂದು 20 ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 10 ಬರುತ್ತೆ. ಸೊ ನಿಮ್ಮ ಚೆಸ್ಟ್ ಬಂದು 10 ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 10 ಪ್ಲಸ್ 1.5 ಹಾಕೋಬೇಕು. ಇನ್ನೊಂದು ಆಪ್ಷನ್ ಏನಂತಂದ್ರೆ ಇಲ್ಲಿ ಏನು ಮಿಡಲ್ ಕಾಣುತ್ತೆ, ಈ ಮಿಡ್ ಇಂದ ಈ ತರ ನೋಡಬೇಕು. ಈ ಮಿಡ್ ಪಾಯಿಂಟ್ ಇಂದ ಈ ಕಂಕ್ಲು ಏನು ಎಂಡ್ ಆಗಿದೆ ಈ ಕಂಕ್ಲು ಭಾಗದವರೆಗೂ ಹಿಡ್ಕೊಂಡ್ರೆ 10 ಸಿಗುತ್ತೆ. ಸೊ ನಿಮ್ಮ ಚೆಸ್ಟ್ ನೀವು ಫೋಲ್ಡ್ ಮಾಡ್ತೀರಲ್ವಾ, ಇದು ಓಪನ್ ಇದೆ ಆಕ್ಚುಲಿ. ಫ್ರಂಟ್ 1 ಓಪನ್, ಬ್ಯಾಕ್ 1 ಓಪನ್, ಟೋಟಲ್ 2 ಓಪನ್ ಆಯಿತು. ಸೊ ನೀವು ಫೋಲ್ಡ್ ಮಾಡಿದಾಗ ನೀವು ಮಾರ್ಕ್ ಮಾಡುವಾಗ ಫೋಲ್ಡ್ ಮಾಡಿರ್ತೀರಲ್ವಾ, ಸೊ 4 ಫೋಲ್ಡಿಂಗ್ ಆಯಿತು. ಟೋಟಲ್ ಬ್ಯಾಕ್ ಫ್ರಂಟ್ ಸೇರಿ 4 ಫೋಲ್ಡಿಂಗ್ ಆಯಿತು. ಸೊ ನೀವು ಫ್ರಂಟ್ ಸಪರೇಟ್ ಮಾರ್ಕ್ ಮಾಡ್ತಾ ಇರ್ತೀರಾ, ಬ್ಯಾಕ್ ಸಪರೇಟ್ ಮಾರ್ಕ್ ಮಾಡ್ತಾ ಇರ್ತೀರಾ, ಓಕೆನಾ ಅನ್ಕೊಳ್ಳಿ. ಸಪರೇಟ್ ಆಗಿ ಮಾರ್ಕ್ ಮಾಡುವಾಗ 2 ಫೋಲ್ಡಿಂಗ್ ಬರುತ್ತೆ. ಸೊ 2 ಫೋಲ್ಡಿಂಗ್ಗೆ ಈ ತರ ಮೆಜರ್ಮೆಂಟ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಸಿಗುತ್ತೆ. ಐದರ್ ನೀವು ಇಲ್ಲಿ ಮಿಡಲ್ ಪಾಯಿಂಟ್ ಇಂದ ಈ ಕಂಕ್ಲೂವರೆಗೂ ಹಾಕೊಂಡ್ರೆ ನಿಮಗೆ ಏನು ಫೋಲ್ಡಿಂಗ್ ಇರುತ್ತೆ ಆ ಮಾರ್ಕಿಂಗ್ ಕರೆಕ್ಟ್ ಆಗಿ ಸಿಗುತ್ತೆ. ಸೊ 10 ಇಂಚಸ್. ನಿಮ್ಮ ಚೆಸ್ಟ್ ಬಂದು 10 ಪ್ಲಸ್ ಮಾರ್ಜಿನ್ ಎಕ್ಸ್ಟ್ರಾ ಬೇಕು ಅಂತಂದ್ರೆ 1.5. ಸೊ ಟೋಟಲ್ ಚೆಸ್ಟ್ 10 ಪ್ಲಸ್ 1.5. ನೆಕ್ಸ್ಟ್ ವೇಸ್ಟ್ ರೌಂಡ್ ಲೆಂತ್ ಬಂದು ಈ ಸೊಂಟಕ್ಕೆ ಏನು ಶೇಪ್ ಕೊಡಬೇಕು, ಈ ಸೊಂಟದಲ್ಲಿ ಶೇಪ್ ಬಂದಿದೆ ಅಲ್ವಾ, ಈ ತರ ಶೇಪ್ ಕೊಡೋದಕ್ಕೆ ನಮಗೆ ವೇಸ್ಟ್ ಲೆಂತ್ ಬೇಕಾಗುತ್ತೆ. ಸೊ ನೋಡಿ, ಇವಾಗ ಎಂಡ್ ಆಗಿರೋದು ಇಲ್ಲಿದೆಯಲ್ಲ, ಇಲ್ಲಿ ಎಂಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕರ್ವ್ ಬಂದಿದೆ, ಇಲ್ಲಿ ಶೇಪ್ ಬಂದಿದ್ದು. ಸೊ ಇಲ್ಲಿವರೆಗೂ ನಾವು ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಯಾವಾಗ ಶೋಲ್ಡರ್ ತಗೋಬೇಕು. ಶೋಲ್ಡರ್ ಇಂದ ಟೋಟಲ್ ಲೆಂತ್ ನೋಡಬೇಕು. ಸೊ 13 ಬರುತ್ತೆ. ನೋಡಿ, ಇಲ್ಲಿ ಈ ಶೇಪ್ಗೆ ಇಲ್ಲಿ ಬಂದಿದೆ ಅಲ್ವಾ, ಈ ಶೇಪ್ ಬಂದು ಈ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ಸೊ ನಮ್ಮ ವೇಸ್ಟ್ ಲೆಂತ್ ಬಂದು 13 ಇಂಚಸ್.
ವೇಸ್ಟ್ ಲೆಂತ್ 13 ಇಂಚಸ್. ನೆಕ್ಸ್ಟ್ ವೇಸ್ಟ್ ರೌಂಡ್ ಅಂತಂದ್ರೆ ಈಗ ಚೆಸ್ಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ವೇಸ್ಟ್ಗೂ ಅದೇ ತರ ಮಾಡ್ಕೋಬೇಕು. ನೆಕ್ಸ್ಟ್ ಹಿಪ್ ರೌಂಡ್ಗೂ ಅದೇ ತರ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ಅಗಲ ಇರುತ್ತೆ, ಸೊಂಟ ಯೂಶಲಿ ಸ್ವಲ್ಪ ಕಡಿಮೆ ಬರುತ್ತೆ, ಹಿಪ್ ಹತ್ರ ಯೂಶಲಿ ಜಾಸ್ತಿ ಬರುತ್ತೆ. ಸೊ ಶೇಪ್ ಈ ತರ ಬರಬೇಕು. ಅದಕ್ಕೋಸ್ಕರ ನಾವು ಚೆಸ್ಟ್ ವೇಸ್ಟ್ ಹಿಪ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಇವಾಗ ನಮಗೆ ವೇಸ್ಟ್ ಲೆಂತ್ ಸಿಕ್ತು, ಲೆಂತ್ ಇಂದ ವೇಸ್ಟ್ ರೌಂಡ್ ಎಷ್ಟು ಮಾರ್ಕ್ ಮಾಡಬೇಕು ಅಂತ ಇವಾಗ ನೋಡಬೇಕು. ಯೂಶಲ್ ಆಗಿ ಸಿಂಪಲ್ ಟೆಕ್ನಿಕ್ ಏನಂತ ಅಂದ್ರೆ ನೀವು ಏನ್ ಚೆಸ್ಟ್ ತಗೊಂಡಿರ್ತೀರಾ ಅದರಲ್ಲಿ 1 ಇಂಚ್ ನೀವು ಕಡಿಮೆ ಮಾಡಿದ್ರೆ ಸಾಕಾಗುತ್ತೆ. 9 + 1.5. ಹಿಪ್ಗೂ ಕೂಡ ಸೇಮ್ ಟೆಕ್ನಿಕ್. ಚೆಸ್ಟ್ ಏನು ತಗೊಂಡಿರ್ತೀರಾ ಹಿಪ್ಗೂ ಅದೇ ತಗೋಬೇಕು. 10 + 1.5 ಈ ತರ ತಗೊಂಡ್ರೆ ಯೂಶಲಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬರುತ್ತೆ. ಸಮ್ ಗರ್ಲ್ಸ್ಗೆಲ್ಲ ಹೇಗಿರುತ್ತೆ ಅಂತಂದ್ರೆ ಇದು ಚೆಸ್ಟ್ ಹೇಗಿರುತ್ತೋ ಹಾಗೇನೆ ವೇಸ್ಟ್ ಕೂಡ ಅಷ್ಟೇ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಹಿಪ್ಪು ಸ್ವಲ್ಪ ಅಗಲವಾಗಿರುತ್ತೆ. ಅವ್ರು ಮಾತ್ರ ನಿಮ್ಮ ಡ್ರೆಸ್ ಯಾವ ತರ ಕ್ಯಾಲ್ಕುಲೇಷನ್ ತಗೋಬೇಕು ಅಂತಂದ್ರೆ ಈಗ ವೇಸ್ಟ್ ಲೆಂತ್ ಬಂದು 13 ತಗೊಂಡ್ವಿಲ್ಲ, 13ಗೆ ಮಾರ್ಕ್ ಮಾಡ್ಕೋಬೇಕು. 13 ಇಂದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, ಅಂತ ನೋಡಬೇಕು. 18 ಇಂಚಸ್ ಇದೆ. 18 ಅಲ್ಲಿ ಅರ್ಧ ಭಾಗ ಎಷ್ಟು 16 ಇಂಚಸ್, 18 ಇದೆ. ಸೊ ಹಿಂಗೆ ತಗೋಬೇಕು. ಸೊ ವೇಸ್ಟ್ ರೌಂಡ್ ಬಂದು 18 ಇದೆ. 18 ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ 9 ಬರುತ್ತೆ. ನಾನು ಅವಾಗಲೇ ಹೇಳಿದೆ ಚೆಸ್ಟ್ ಏನು ತಗೊಂಡಿದ್ವಿ 1 ಇಂಚಸ್ ಕಡಿಮೆ ಮಾಡ್ಕೊಂಡ್ರೆ ಯೂಶಲ್ ಆಗಿ ಕರೆಕ್ಟ್ ಆಗಿ ಬರುತ್ತೆ. ಇನ್ ಕೇಸ್ ನಮ್ಮ ಬಾಡಿ ಹೆವಿ ಇದ್ದು ನಮಗೆ ಈಕ್ವಲ್ ಆಗಿದೆ, ಸೊಂಟ ಹಿಪ್ಪು ನಮಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಗಲ ಇದೆ ಅನ್ನುವಾಗ ಮಾತ್ರ ನೀವು ಡ್ರೆಸ್ ಮೆಜರ್ಮೆಂಟ್ ಏನಿದೆ ಅದನ್ನೇ ತಗೋಬೇಕು. ಸೊ ನೆಕ್ಸ್ಟ್ ಹಿಪ್ ಲೆಂತ್. ಈಗ ವೇಸ್ಟ್ ರೌಂಡ್ ಬಂದು 9 + 1.5 ತಗೋಬೇಕು. ಸೊ ಇವಾಗ ಹಿಪ್ ಲೆಂತ್ ಸೇಮ್ ಶೋಲ್ಡರ್ ಇಂದ ಡೌನ್ ವರ್ಗು ನೋಡ್ಕೋಬೇಕು. ಡೌನ್ ಅಂದ್ರೆ ಹಿಪ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಸೈಡ್ ಏನು ಓಪನ್ ಕೊಟ್ಟಿರ್ತಾರೆ ಅಲ್ಲಿವರೆಗೂ ನಮಗೆ ಹಿಪ್ ಲೆಂತ್. ಸೊ ಸೈಡ್ ಏನಿದೆ ಇಲ್ಲಿಗೆ ಹಿಪ್ ಲೆಂತ್ ಬರುತ್ತೆ. ಸೊ ಟೋಟಲ್ ಹಿಪ್ ಲೆಂತ್ 22.5. ಟೋಟಲ್ ಹಿಪ್ ಲೆಂತ್ ಎಷ್ಟು ಬರುತ್ತೆ 22.5 ಬರುತ್ತೆ. ಇಲ್ಲಿ ಏನು ಓಪನ್ ಇದೆ ಈ ಓಪನ್ ಎಂಡ್ ಆಗಿದೆಯಲ್ಲ ಅದೇ ನಮ್ದು ಹಿಪ್ ಲೆಂತ್ ಬರುತ್ತೆ. ಸೊ ಟೋಟಲ್ ಹಿಪ್ ಲೆಂತ್ 22.5 ಬರುತ್ತೆ. ಹಿಪ್ ರೌಂಡು ನಾನು ಆಸ್ ಇಟ್ ಈಸ್ ಹೇಳಿದ್ನಲ್ಲ, ನೀವೇನಾದರೂ ಸ್ಮಾಲ್ ಸೈಜ್ ಆರ್ ಎಮ್ ಸೈಜ್ ಈ ಥರ ಇಲ್ಲಿವರೆಗೂ ಇದ್ದರೆ ಹಿಪ್ ರೌಂಡು, ಹಿಪ್ ಲೆಂತ್, ವೇಸ್ಟ್ ರೌಂಡು ಇದೆಲ್ಲ ಏನು ಟೆಕ್ನಿಕ್ ಹೇಳ್ಕೊಟ್ಟೆ ಇಲ್ಲಿಂದ ಒಂದೊಂದು ಲೆಸ್ ಮಾಡೋದು ಆ ಥರ ಮಾಡಿದ್ರೆ ಸಾಕು. ಇನ್ ಕೇಸ್ ಬಾಡಿ ಅನಿವನ್ ಆಗಿದ್ದು ನಮಗೆ ಚೆಸ್ಟು ಆ್ಯಂಡ್ ವೇಸ್ಟು ಸ್ವಲ್ಪ ದಪ್ಪ ಇದ್ದು ಆ್ಯಂಡ್ ಹಿಪ್ ರೌಂಡ್ ಕೂಡ ದಪ್ಪ ಇದ್ದರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನೋಡಿ ನೆಕ್ಸ್ಟ್ ಈ ರೀತಿ ಇದೆ ಅಲ್ವಾ, ಹಿಪ್ ಲೆಂತ್ ಕಂಡಿಡ್ದಾಯ್ತು. ಇವಾಗ ಹಿಪ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ನೋಡಿ 20 ಬಂತು. ಸೇಮ್ ನಮ್ಮದು ಚೆಸ್ಟ್ ಎಷ್ಟು ಬಂದಿದ್ದು ಹಿಪ್ ಕೂಡ ಅಷ್ಟೇ ಬಂದಿದೆ. ಸೊ 20ಯಲ್ಲಿ ಅರ್ಧ ಭಾಗ ಮಾಡಿದಾಗ 10 ಬರುತ್ತೆ. ಸೊ ನಮ್ಮ ಹಿಪ್ ರೌಂಡ್ ಬಂದು 10 ಇಂಚು ಪ್ಲಸ್ 1.5 ಇಂಚು ಮಾರ್ಜಿನ್. 1.5 ಇಂಚ್ ಮಾರ್ಜಿನ್. ಆಕ್ಚುಲಿ ಹಿಪ್ ಲೆಂತ್ ಹತ್ರ ಬರ್ಬಿಟ್ಟಿದೆ, ಹಿಪ್ ರೌಂಡಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಬಾಟಮ್ ರೌಂಡ್ ಕೂಡ ನಾವೇನು ಚೆಸ್ಟನ್ನು ತಗೊಂಡಿರ್ತೀವಿ ಅದಕ್ಕಿಂತ 1 or 2 ಇಂಚಸ್ ಎಕ್ಸ್ಟೆಂಡ್ ಮಾಡಬೇಕು. 1 or 2 ಇಂಚಸ್ನ ನೀವು ಜಾಸ್ತಿ ತಗೋಬೇಕು. ನೋಡಿ ಇಲ್ಲಿ ಸೊ ಟೋಟಲ್ 23 ಬರುತ್ತೆ. 23 ಪ್ಲಸ್ 1 ಇಂಚಸ್. 1 ಇಂಚ್ ಬಂದು ಇಲ್ಲೇನಿದೆ ಸೈಡಲ್ಲಿ 23 + 1 ಇಂಚಸ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ಫೋಲ್ಡ್ ಮಾಡಿರ್ತೀವಲ್ವಾ ಸೈಡ್ ಫೋಲ್ಡ್ ಮಾಡೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ 23 + 1 ಇಂಚಸ್ನ ತಗೋಬೇಕು. ಸೊ ಇಷ್ಟು ಚೆಸ್ಟು, ಟೋಟಲ್ ಲೆಂತ್, ವೇಸ್ಟು, ಹಿಪ್ಪು, ಬಾಟಮು ಇಷ್ಟು ಇದೇ ಥರ ಮೆಜರ್ಮೆಂಟ್ನ ತೊಗೊಂಡ್ರೆ ನಿಮ್ಮ ಡ್ರೆಸ್ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ನಾವೇನೇನು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅದು ಕರೆಕ್ಟಾಗಿ ನಾವು ಅದೇ ಮೆಜರ್ಮೆಂಟ್ ಬೇಸ್ ಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಬಾಡಿಯಲ್ಲಿ ಲೂಸ್ ಬೇಕಾದ್ರೆ ಲೂಸ್ ಮಾಡ್ಕೋಬಹುದು, ಟೈಟ್ ಬೇಕಾದ್ರೆ ಟೈಟ್ ಮಾಡ್ಕೋಬಹುದು. ಯಾಕಂದ್ರೆ ನಾವು ಎಕ್ಸ್ಟ್ರಾ ಮಾರ್ಜಿನ್ಸ್ ಬಿಟ್ಟಿರ್ತೀವಿ, 1.5 ಇಂಚಸ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಯೂಶಲ್ ಆಗಿ ನಾವು 1.5 ಇಂಚಸ್ ಎಕ್ಸ್ಟ್ರಾ ಬಿಡಲೇಬೇಕು. ಯಾಕಂದ್ರೆ ಮುಂದೆ ದಪ್ಪ ಆಗ್ಬೋದು, ಸಣ್ಣ ಆಗ್ಬೋದು, ಎಲ್ಲಾನು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಲೇಬೇಕು. ಸೊ ನೆಕ್ ಲೆಂತ್ ಅಷ್ಟೇ ಸೇಮ್ ಫ್ರಂಟಲ್ಲಿ ಯಾವ ರೀತಿ ತಗೊಂಡ್ವಿ ಅದೇ ರೀತಿ ಬ್ಯಾಕ್ಗೆ ಕಡಿಮೆ ತಗೋತೀವಿ. ಯೂಶಲಿ ಇನ್ ಕೇಸ್ ಡೀಪ್ ಹಾಕೋತೀವಿ, ಡೀಪ್ ಡ್ರೆಸ್ ಬೇಕು ನಮಗೆ ಅಂತ ಹೇಳಿದ್ರೆ ಡೀಪ್ ಹಾಕೊಳ್ಳೋರು ಸ್ವಲ್ಪ ಡೀಪ್ ಮಾಡ್ಕೋಬಹುದು. 6 ಇಂಚಸ್ 7 ಇಂಚಸ್ 8 ಇಂಚಸ್ ವರೆಗೂ ಡೀಪ್ ಮಾಡ್ಕೋಬಹುದು. ಡೀಪ್ ಬೇಡ ಅನ್ನೋರು 3 ಇಂಚಸ್ 3.5 ಇಂಚಸ್ 4 ಇಂಚಸ್ 5 ಇಂಚಸ್ ವರೆಗೂ ನಾವು ನೆಕ್ ತಗೋಬಹುದು ಬ್ಯಾಕ್ ಸೈಡಲ್ಲಿ. ಸೊ ಬ್ಯಾಕ್ ಸೈಡಲ್ಲಿ ಕ್ಲೋಸಿಂಗ್ ಕೊಡ್ಬೋದು, ಜಿಪ್ ಬೇಕಾದ್ರೆ ಜಿಪ್ ಹಾಕೋದು, ಜಿಪ್ ಬೇಡ ಅಂತಂದ್ರೆ ಹುಕ್ಸ್ ಮತ್ತೆ ದಾರನ ಕೂಡ ಹಾಕೋಬಹುದು. ಸೊ ಇದು ಕಂಪ್ಲೀಟ್ ಡ್ರೆಸ್ ಮೆಜರ್ಮೆಂಟ್ ತಗೊಳ್ಳೋ ಟ್ಯೂಟೋರಿಯಲ್ ಆಗಿದೆ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ಥರ ಮೆಜರ್ಮೆಂಟ್ನ ತಗೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಡ್ರೆಸ್ನ ಯೂಸ್ ಮಾಡಿ ಯಾವ ಥರ ನಾವು ಮೆಜರ್ಮೆಂಟ್ನ ತಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೈನಿಂಗ್ ಪೀಸ್ನ ಇಟ್ಟು ಯಾವ ಥರ ಮಾರ್ಕಿಂಗ್ ಮಾಡಬೇಕು, ಯಾವ ಥರ ಕಟ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.